ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಕತ್ತಾರೆ ಸರ್. ಹೋರಾಟ ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಮತ್ತು ಎಷ್ಟು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿಗಳು ಸ್ವಲ್ಪ ಗಮನಕ್ಕೆ ಬಂದಿತ್ತು. ಸರಿಯಾಗಿ ನಮ್ಗೆ ಊಟದ ಮತ್ತು ಇದು ಆಹಾರದ ಕ್ವಾಲಿಟಿಗಳಲ್ಲಿ ಮೇಂಟೈನ್ ಮಾಡ್ತದಲ್ಲ ಮತ್ತು ಶೌಚಾಲಯ ಕೂಡ ಶುಚಿತ್ವ ಅಂತೇಳಿ ಈಗೆಲ್ಲ ಹೇಳಿದ್ದಾರೆ. ನಾವು ಕೂಡ ಅಧಿಕಾರಿಗಳಿಗೆ ಮೇಲಧಿಕಾರಿಗೆ ಹೇಳಿ ಅದನ್ನು ಸರಿಪಡಿಸೋ ಒಂದು ಹಂತದಲ್ಲಿ ಇದ್ದೀವಿ. ಇನ್ನೂ ಕೂಡ ಬೇರೆ ಕೂಡ ಇವರು ನಮ್ಮ ರೈತ ಸಂಘದವರು ಕೂಡ ಅನುದಾನವನ್ನು ಕೂಡ ವೈಯಕ್ತಿಕ ಅಕೌಂಟಿಗೆ ಹಾಕಿದ್ದಾರೆ ಅಂತ ಕಂಡು ಬಂದದ. ಇದನ್ನು ಮೇಲಧಿಕಾರಿಗೆ ಹೇಳಿ ಹಾಗೇನಾಗಿದ್ದರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಮಾಲಿಂಗಪ್ಪ ಮತ್ತು ನಟರಾಜ್ ಅವರ ಇಲಾಖೆಗಳ ಯಾರೇ ವೈಯಕ್ತಿಕ ಅಮೌಂಟನ್ನು ದುರುಪಯೋಗ ಪಡಿಸಿಕೊಳ್ಳಬಾರ್ದು. ಆ ರೀತಿಯಪ್ಪ ಅಂದರೆ ನಾವು ತನಿಖೆ ಮಾಡ್ತೀವಿ ಮೇಲಧಿಕಾರಿಗಳಿಗೆ. ಹಂಗೇನು ಕಂಡು ಬಂದಿತ್ತಾಗಿತ್ತಂದರೆ ಆ ಆಫೀಸರ್ ಮೇಲೆ ಇವ್ರ ಮೇಲೆ ನಾವು ಕ್ರಮ ಜರುಗಿಸಲು ಶಾಸಕರು ಮತ್ತು ಬೋಸೂಸ್ ಅವರಿಗೆ ಶೀಘ್ರವೇ ತಿಳಿಸುತ್ತೇವೆ. ಅಲ್ಲ ಸರ್, ಏನಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ ಅಂದರೆ ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಹಾಸ್ಟೆಲ್ ಇರೋದು. ಈ ರೀತಿಯಾಗಿ ಅಧಿಕಾರಿಗಳ ದುರ್ಬಳಕೆ ಮಾಡೋದಂದ್ರೆ ಹೇಗೆ ಸರ್ ಇದೆಲ್ಲ? ಖಂಡಿತ ಇದು ತಪ್ಪು. ಹಾಗೇನೋ ಈ ಗಮನಕ್ಕೆ ತಂದಿದ್ದಾರೆ ನಮ್ಮ ಸಂಘಟನೆಗಳು, ಹಸಿರು ರೈತ ಸಂಘ, ಹಸಿರು ಸೇನೆ. ಖಂಡಿತವೂ ಕೂಡ ಇದನ್ನು ನಾವು ತನಿಖೆಗೊಳಪಡಿಸಿ ಆ ರೀತಿ ಕಂಡು ಬಂದಿತ್ತಾಗಿದ್ದರೆ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಮತ್ತು ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಕೂಡ ನಾವು ಶಿಸ್ತು ಕ್ರಮ ಕೈಗೊಳ್ಳಲು ಮೇಲಧಿಕಾರಿಗಳು ಮತ್ತು ಗೌರ್ಮೆಂಟ್ಗೆ ತಕ್ಷಣವೇ ನಾವು ಆದೇಶ ಮಾಡುತ್ತೇವೆ. ಹಸಿರು ಸೇನೆ ತಾಲೂಕು ಸಮಿತಿ ಹಮ್ಮಿಕೊಂಡಂಥ ಈ ಒಂದು ಹೋರಾಟದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳೇ ಇವರಿಗೆಲ್ಲ ನಾನು ನಡೆಯುತ್ತಾ ಈ ಮನೆ ಪತ್ರ ಕೂಡ ನಮಗೆ ಈಗಾಗಲೇ ಶಾಸಕರ ಪರವಾಗಿ ನಾವು ಕೊಟ್ಟಿದ್ದೀವಿ. ಈ ಕೆಳಗೆ ವಿವರಿಸಿದ ಈ ಅಧಿಕಾರಿಗಳಿಗೆ ಖಂಡಿತವಾಗಿ ಕೂಡ ತಾರೀಕಿನಲ್ಲಿ ನಾನು ತಿಳಿಕೊಟ್ಟಿದ್ದೆ. ಎಷ್ಟೇ ಹಾಸ್ಟೆಲ್ನಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಅಲ್ಲಿ ಕೂಡ ಯಾವುದೇ ಸೌಲಭ್ಯಗಳು ಇಲ್ಲ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಗಮನಕ್ಕೆ ಬಂದರೆ ಅವ್ರ ರೀತಿಯ ಶಿಸ್ತು ಕ್ರಮ ಕೈಗೊಳ್ತೀವಿ. ಅದರಲ್ಲಿ ನಟರಾಜರು ಕೂಡ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯ ಅವರು ಕೂಡ ಭಾಳಷ್ಟು ಮಕ್ಕಳಿಗೆ ಆಹಾರ ಸರಿಯಾಗಿ ಕೊಡ್ತಿಲ್ಲ, ಅಲ್ಲಿ ಕೂಡ ಕೊಡುವುದಿಲ್ಲ. ಆದ ಕಾರಣ ಎಲ್ಲ ಆಫೀಸರ ಮೇಲೆ ಏಕರು ಕೂಡ ಮನೆಯ ಆರ್ಥಿಕನ್ನು ತಂದು ಅದನ್ನು ಸರಿಪಡಿಸಿ ಯಾವುದೇ ಶಿಸ್ತು ಕ್ರಮ ಈ ಮುಖಾಂತರ ತಮ್ಮಲ್ಲಿ ಹೇಳಲು ಬಯಸುತ್ತೇವೆ.